ಯಾದಗಿರಿ ಎಜಿ ನ್ಯೂಸ್ಗೆ ಸ್ವಾಗತ. ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಗತಿಸಿದ್ರೂ ನಿಜವಾದ ಮೀನುಗಾರಿಕೆ ಸೌಲಭ್ಯಗಳನ್ನ ಸಿಗದೆ ಗುಡಿಸಲಿನಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರಂತರವಾಗಿ ನಡೆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಣ್ಣು ಮುಚ್ಚಿ ಕುಳಿತಿರುವುದು ದುರಾದೃಷ್ಟಕರ ಸಂಗತಿ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಅರ್ಜುನಗಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇರುವಂತಹ ಮೀನುಗಾರ ಗುಡಿಸಲಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮೀನುಗಾರ ಜೊತೆ ಸುದೀರ್ಘವಾಗಿ ಚರ್ಚಿಸಿ ಮಾತನಾಡಿದರು. ಸ್ವತಂತ್ರ ಬಂದು 70 ವರ್ಷ ಗತಿಸಿದ್ರು ಈ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಸಿಗದೆ ವಂಚಿತವಾಗಿದೆ. ಇಂತಹ ಗ್ರಾಮಗಳಿಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೇಟಿ ಕೊಟ್ಟು ಮೀನುಗಾರ ಜೊತೆ ಸಭೆಗಳನ್ನು ನಡೆಸಿ ಇವರಿಗೆ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸಿ ಕೊಡೋದ್ರ ಜೊತೆಗೆ ಮೀನುಗಾರಿಕೆ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯ, ಬದಿ ಮತ್ತು ಬೈಕ್ ಮತ್ತು ಐಸ್ ಬಾಕ್ಸ್ಗಳನ್ನು ಒದಗಿಸಿಕೊಟ್ಟು ಅವರು ಎಲ್ಲರ ಜೊತೆ ಬದುಕಿ ಬಾಳಲು ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜಿಲ್ಲೆಯ ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅರ್ಜುನಿ ಗ್ರಾಮದಲ್ಲಿ ಮೀನುಗಾರರ ಗುಡಿಸಲಿಗೆ ಭೇಟಿ ನೀಡಿ ನೋಡಿದಾಗ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಗತಿಸಿರು ಕೂಡ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಸರ್ಕಾರ ಮೀನುಗಾರಿಕೆ ಇಲಾಖೆಯಿಂದ ಸಿಗಬೇಕಾದಂಥ ಸೌಲಭ್ಯಗಳು ಕೂಡ ಸರಿಯಾಗಿ ಅವರಿಗೆ ಸಿಕ್ಕಿಲ್ಲ. ಇವತ್ತಿನ ಥರ ಕುಂತರ ಎಲ್ಲಿ ಗುಡಿಸಲು ಕಾಣಕ್ಕಲ್ಲ. ಇವತ್ತಿನ ದಿವಸ ಎಲ್ಲೆಲ್ಲಿ ನೋಡ್ತೀವಿ ಎಲ್ಲ ಕಡೆಗೆ RCC ಬಿಲ್ಡಿಂಗ್ 2 ಅಂತಸ್ತು ಮನೆ ಮಾಡಿದಾರೆ. ಎಲ್ಲಂತ ಕಡುಬಡವರು ಕೂಡ ದುಡ್ತಾರೆ. ಇವರು ಇನ್ನೂ ಗುಡಿಸಲಿನಲ್ಲೇ ವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಕೂಡ ಕೂತು ಚರ್ಚೆ ಮಾಡಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಮೀನುಗಾರ ಇಲಾಖೆಯಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಬೈಕ್ ಆಗಿರ್ಬೋದು, ಮನೆ ಆಗಿರ್ಬೋದು, ಬಲಿ ಆಗಿರ್ಬೋದು, ಆ ಸೌಲಭ್ಯ ವಂಚಿತ ಇರ್ತಕ್ಕಂಥ ಮೀನುಗಾರನ ಎಲ್ಲರಿಗೂ ಸೇರಿಸಿ ಅವ್ರಿಗೇನದಂದರೆ ಸೌಲಭ್ಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ನನ್ನ ಆಗ್ರಹ ಅದ. ಅವ್ರಿಗೆ ಭೇಟಿ ನೀಡಿ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯ ಬಗ್ಗೆ ಮನವರಿಕೆ ಮಾಡಬೇಕು. ನಾನು ಜಾಗೃತಿ ಮೂಡಿಸಿ ಬಂದಿನಿ. ತಕ್ಷಣ ಅವರು ಒಂದು ವಾರ ಇಲ್ಲ 15 ದಿವಸ ಒಳಗೆ ಅವ್ರಿಗೆ ಭೇಟಿ ಹಾಕಿಸಿ ಅವ್ರಿಗೆ ನೀಡಬೇಕು. ಅವ್ರಿಗೆ ಎಲ್ಲೇನೋ ಕೆರೆ, ಮೈಲಾಪುರ ಕೆರೆ ಇದ್ದಾಗ ಮೀನು ಯಾರಿಗೇನು ತೊಂದರೆ ಆತಂತ ಕರೀತಾರೆ. ಯಾರನ್ನ ಒಳಗೆ ಬಿದ್ರಂದ್ರೆ ಅವ್ರನ್ನ ಕರೆದು ಕೇಸಿ ಬಾಡಿ ತೆಗಿಲಕ್ಕೆ ಹಚ್ತಾರೆ. ಆದರೆ ಇವ್ರಿಗೆ ಸರ್ಕಾರ ಸವಲತ್ತು ಮುಡಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆದಂತಕ್ಕಂಥದ್ದು ನನ್ನ ಆರೋಪ. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ, ಭೀಮಶಂಕರ, ಪವನ, ಚಂದ್ರು, ಮಹದೇವಪ್ಪ, ಹನುಮಂತ, ಜಗದೀಶ್, ಶರಣಪ್ಪ, ಗ್ರಾಮಸ್ಥರು, ಮೀನುಗಾರರು, ಮಹಿಳೆಯರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.